ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸೋಯಾಬೀನ್ದಿಂದ ಪಲ್ಯ ಅಥವಾ ಬೇರೆ ಬೇರೆ ರೀತಿಯಲ್ಲಿ ರೈಸನ್ನು ಡಿಫ್ರೆಂಟಾಗಿ ಟ್ರೈ ಮಾಡಿರ್ತೀರಿ. ಇವತ್ತು ಸೋಯಾಬೀನ್ದಿಂದ ನಾನು ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಟೇಸ್ಟಿನೋದ ಹೆಲ್ದಿನೋದ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ಇದನ್ನು ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬ ಸಿಂಪಲ್ ಅದ್ರಿ, ಮಾಡೋದು ಎಷ್ಟು ಸಿಂಪಲ್ ಅದರ, ಟೇಸ್ಟ್ ಅಂತೂ ಅದ್ಭುತ. ಸೋಯಾಬೀನ್ ನಮ್ಗೆ ಇಷ್ಟನೇ ಆಗಲ್ಲ ಅನ್ನೋರ್ಗೂ ಇದು ಫೇವ್ರೇಟ್ ಆಗ್ತದೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಒಂದು ಬಟ್ಲಾಗಷ್ಟೇ ಸೋಯಾಬೀನನ್ನು ತೊಗೊಂಡಿನ್ರಿ. ನೀವು ಯಾವುದೇ ಬ್ರ್ಯಾಂಡ್ ಸೋಯಾಬೀನ್ ಆದ್ರೂ ತೊಗೋಬೋದು. ಸೋಯಾಬೀನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಪ್ರೋಟೀನ್ ಇರುವಂಥದ್ದು. ಈಗ ಇದಕ್ಕೆ ಬಿಸಿನೀರನ್ನು ಹಾಕಿಬಿಟ್ಟು ನೆನೆಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಸ್ಪೂನ್ ಅಥವಾ ಫೋರ್ಕ್ದಿಂದ ಈ ರೀತಿ ನೀರಲ್ಲಿ ಬಿಸಿನೀರಲ್ಲಿ ಏನ್ರಿ ಚೆಂದಂಗೆ ಮುಳುಗಿಸ್ಬಿಟ್ಟು ತೊಗೋರಿ. ಇದನ್ನು ಮುಚ್ಚಿ 10 ನಿಮಿಷ ಸೈಡಿಗೆ ಇಡ್ತೀನಿ. ಅನ್ಕತಕ ಇದು ನೆನಿತಾವ್ರಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಕಡಾಯಿಗೆ ದೊಡ್ಡ ಸ್ಪೂನ್ದಿಂದಾನೆ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಿಲಿರಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೋದು, ಕಡಿಮೆ ಇವೇ ಜಾಸ್ತಿ ಅನ್ನಿಸ್ತಿತ್ತು ಅಂದ್ರೆ ನೀವು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ರಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಕೆಂಪಾಗಲಿ ರೀ, ಜಾಸ್ತಿನೂ ಮಾಡ್ಕೋಬೇಡ್ರಿ, ಇಲ್ಲಾಂದ್ರೆ ಟೇಸ್ಟ್ ಕೈ ಆಗ್ತದೆ. ಲೈಟಾಗಿ ಕೆಂಪಾದರೆ ಸಾಕ್ರಿ. ನೋಡಿ, ಈಗ ಉದ್ದಿನಬೇಳೆ ಕಡಲೆಬೇಳೆ ಏನಾಗ ಲೈಟಾಗಿ ಕೆಂಪಾಗ್ಯಾವ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗದ ಟೇಸ್ಟೂ ಚೆನ್ನಾಗಿ ಬರ್ತದೆ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. ನೋಡಿ, ಈಗ ಒಗ್ಗರಣೆ ರೆಡಿ ಆಗಿದ್ರಿ. ಆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಈ ಕಡಾಯಿಗೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಬಿಸಿ ಅದ್ರಿ. 1 ಬಟ್ಲಾಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ರೀ. ಅದರಲ್ಲೇ 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಈ 2 ರವೆಯನ್ನು ಹುರಿದಿಲ್ರಿ, ಇವು ಹುರಿಲಾರ್ದೇ ಇರುವಂಥ ರವೆ. ಈಗ ಆ ಬಿಸಿ ಒಗ್ಗರಣೆಯಲ್ಲಿ ಈ 2 ರವೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಆ ರವೆಗೆ ಏನಾಗ್ಬೇಕು ರೀ, ಎಣ್ಣೆ ಅದೇನು ಒಗ್ಗರಣೆ ಎಣ್ಣೆ ಇರ್ತದಲ್ಲ ಚೆಂದಂಗೆ ಹತ್ಬೇಕು ನೋಡ್ರಿ. ಆ ರೀತಿ ನೀಟಾಗಿ ನೋಡಿ, ಬಿಸಿ ಇರ್ತದಲ್ಲ ಸ್ಪೂನ್ದಿಂದನೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋರಿ. ನೋಡಿ, ನಾನು ರವೆ ಏನು ಹುರಿದು ಹಾಕಿಲ್ಲ, ಹಾಗೇ ಹಾಕಿನಿ ನೋಡ್ರಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಇದಕ್ಕೇನು ಮಾಡ್ತಾಯಿದ್ದೀನಿ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಉಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ಹುರಿದಿರುವ ರವೆಯನ್ನು ಹಾಕಿಬಿಟ್ರೆ ನೀವು ಈಗ ರವೆ ಇಡ್ಲಿ ಪ್ರಿಮಿಕ್ಸು ರೆಡಿ ಆಗ್ತದ್ರಿ. ಈ ರೀತಿ ಮಾಡಿ ಇಟ್ಕೊಂಡು ನೀವು ಮೊಸರನ್ನು ಹಾಕಿಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ದಿಢೀರಾಗಿ ಇಡ್ಲಿನೂ ಮಾಡ್ಕೋಬೋದು. ಅಥವಾ ಇದಕ್ಕೆ ನೀವು ಬಿಸಿನೀರನ್ನು ಆ್ಯಡ್ ಮಾಡ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ. ಎಲ್ಲೋ ಜರ್ನಿ ಟ್ರಿಪ್ಪು ಹೋಗ್ತಿದ್ರು ನೀವು ಈ ರೀತಿ ಮಾಡಿಬಿಟ್ಟು ಹೋಗೋದು, ಈ ರೀತಿ ರೆಡಿ ಮಾಡೋನು ತೊಗೊಂಡ್ಬಿಟ್ಟು ಹೋಗ್ಬೋದು. ಈಗ ನೋಡಿ, ಉಪ್ಪು ನೀಟಾಗಿ ಮಿಕ್ಸ್ ಆದಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಸಿ ಶುಂಠಿಯನ್ನು ನೀವು ಕಟ್ ಮಾಡಿಬಿಟ್ಟು ಹಾಕ್ಬೋದು. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನೀವು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 2 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ನೀವು ಸಪ್ಪಗಿರೋ ಮೊಸರನ್ನು ಹಾಕ್ಬೋದು, ಹುಳಿ ಮೊಸರಿದ್ರೂ ನಡೀತದೆ ನೋಡಿರಿ. 2 ಬಟ್ಲಾಗಷ್ಟೇ ಮೊಸರನ್ನು ಹಾಕಿದ್ದೀನಿ. ಮೊಸರನ್ನು ಹಾಕಿಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಮಿಕ್ಸ್ ಹಾಕ್ಲಿರಿ. ನೋಡಿ, ಫಸ್ಟ್ ಮೊಸರನ್ನ ಹಾಕ್ರಿ. ನೋಡಿ, ಆಮೇಲೆ ಒಮ್ಮೆಲೆ ನೀರನ್ನು ಹಾಕೋಬಿಡ್ರಿ. ಮೊಸರಿನಲ್ಲಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೋಡಿಬಿಟ್ಟು ನೀರನ್ನು ಹಾಕೊಳಕ್ಕೆ ಬರ್ತದೆ. ನೋಡಿ, ಇಲ್ಲಿ ಇನ್ನೊಂದು ಅರ್ಧ ಬಟ್ಲಾಗಷ್ಟು ಅದೇ ಮೊಸರಿರೋ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಎಲ್ಲ ಒಗ್ಗರಣೆ ಹಾಕಿರುವ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಹಾಕಿರುವ ರವೆನೂ ಏನಾಗ್ತದೆ ಚೆಂದಂಗೆ ನೆನೀತದೆ ರೀ. ಈಗ ಇಲ್ಲಿ 10 ನಿಮಿಷ ಆಗ್ಯದ್ರಿ. ಇವು ಸೋಯಾಬೀನು ನೋಡಿರಿ ಚೆಂದಾಗಿ ನೆಂದವ್ರಿ. ನೀರು ತುಂಬ ಬಿಸಿ ಅದ. ಫಸ್ಟ್ ಏನು ಮಾಡ್ಕೊತಿದ್ದೀನಿ, ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ಈಗ ನೀರನ್ನು ತೆಗೆದುಬಿಟ್ಟು ತೊಗೊಂಡಿನಿ, ಆದರೆ ಇದ್ರೊಳಗೆ ಇನ್ನೂ ನೀರನ್ನು ಹಿರ್ಕೊಂಡಿರ್ತದೆ. ಈಗ ಏನು ಮಾಡ್ತೀನಿ ರೀ, ಈ ನೀರನ್ನು ಹಿಂಡಿಬಿಟ್ಟು ಇದನ್ನು ಏನು ಮಾಡ್ತಿದ್ದೀನಿ, ಈ ಸೋಯಾಬೀನನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿರಿ. ನೋಡಿ, ಎಲ್ಲ ನೀರನ್ನು ಹಿಂಡಿಬಿಟ್ಟು ತೆಗೆದುಬಿಟ್ಟನೇ ಹಾಕ್ರಿ. ನೋಡಿ, ಬಿಸಿನೀರು ಇದ್ದವಲ್ಲ ಅದನ್ನು ತೆಗೆದುಬಿಟ್ಟು ನೋಡಿ, ಸ್ವಲ್ಪ ಬಿಸಿ ಇರ್ತದೆ ನೋಡಿಬಿಟ್ಟು ಏನು ಮಾಡಿರಿ, ಹಿಂಡಿ ಹಾಕ್ರಿ. ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೋಬೇಕ್ರಿ. ಫೈನ್ ಪೇಸ್ಟ್ ಥರ ರುಬ್ಕೋಬೇಡ್ರಿ. ಮಿಕ್ಸಿಯನ್ನು ಆನು ಆಫ್ ಮಾಡಿ ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೋತೀನಿ ನೋಡಿರಿ. ಈಗ ಇದನ್ನು ಈಗಿದು ತರಿಯಾಗಿ ಗ್ರೈಂಡ್ ಆಗಿ ರೆಡಿ ಆಗಿದ್ರಿ. ಇದನ್ನು ಏನು ಮಾಡ್ತೀನಿ, ಅನ್ಕತಕ ಸೈಡಿಗೆ ಇಡ್ತೀನಿ. ಆ ರವೆ ನೆಂದಿರ್ತದಲ್ಲ ಫಸ್ಟ್ ಅದನ್ನು ನೋಡ್ಕೊಂಡ್ರಿ. ನೋಡಿ, ರವೆ ನೆಂದರ್ದು ಇನ್ನೊಂದು ಚೂರ ಗಟ್ಟಿ ಅನ್ಸಕತ್ತದ ನೋಡಿರಿ. ರವೆ ಏನಾಗ್ಯದ, ಮೊಸರು ನೀರನ್ನು ಹಿರ್ಕೊಂಡದ. ಆ ಸೋಯಾಬೀನನ್ನು ಏನು ಗ್ರೈಂಡ್ ಮಾಡ್ತಾ ಇದ್ದೀನಲ್ಲ, ಗ್ರೈಂಡ್ ಮಾಡಿ ಇಟ್ಟಿದ್ದೆಲ್ಲ ತರಿಯಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ.
ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೀರು ಬೇಕಂದ್ರೂ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು. ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡಿ ಇಡ್ಲಿ ಯಾವ ರೀತಿ ಹಿಟ್ಟಿರ್ತದಲ್ಲ ಅದೇ ರೀತಿ ಮಾಡಬೇಕು. ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ಈನೋವನ್ನು ಹಾಕ್ತಾಯಿದ್ದೀನಿ. ಈನೋ ಯಾವಾಗಲೂ ನೀವು ಲಾಸ್ಟಿಗೆ ಹಾಕ್ಬೇಕ್ರಿ. ಇಲ್ಲ ಏನೋ ಬೇಡ ಅಂದರೆ ಇಲ್ಲಿ ಬೇಕಿಂಗ್ ಸೋಡಾನಾದರೂ ಹಾಕೋಬೋದು. ಈನೋನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡಿರಿ. ಅವಾಗ ಹಿಟ್ಟು ಏನಾಗ್ತದೆ ಫಳ್ಳಾಗ್ತದೆ. ನೋಡಿರಿ ನೀವು ಇಡ್ಲಿ ಬ್ಯಾಟರ್ ಇರ್ತದಲ್ಲ ಅದ್ರ ಆ ರೀತಿಯೇ ಮಾಡ್ಕೋಬೇಕು. ನೋಡಿರಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ನೋಡಿ ಹಿಟ್ಟು ರೆಡಿ ಆಗ್ಯದ್ರಿ. ನಾನೀಗ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿ ಎಣ್ಣೆಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ಸೋಯಾಬೀನನ್ನು ಹಾಕಿಬಿಟ್ಟು ರವೆ ಇಡ್ಲಿ ಮಾಡ್ತಿದ್ದಿಲ್ಲ. ನೀವು ಇಲ್ಲಿ ಬೇಕಂದ್ರೆ ಕ್ಯಾಶುವನ್ನಾದ್ರೂ ಹಾಕೋಬೋದು. ನೋಡಿರಿ ಒಂದೊಂದು ಪೀಸ್ ಗೋಡಂಬಿಯನ್ನು ಹಾಕೋಬೋದು. ನಾನೇನಿಲ್ಲ ಹಾಗೇನೆ ಮಾಡ್ತಾಯಿದ್ದೀನಿ. ನೋಡಿ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿನೂ ನೀರನ್ನು ಕಾಯ್ಲಿಕ್ಕಿಟ್ಟೀನಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ತರಕಾರಿ ಹಾಕಿವಿ, ಈಗ ಕಡಿಮೆ ಎಣ್ಣೆ ಬಳಸೀವಿ. ಸೋಯಾಬೀನ್ ನಮಗೆ ಇಷ್ಟನೇ ಆಗಲ್ಲ ಅನ್ನೋರ್ಗೂ ಇದು ಫೇವ್ರೇಟ್ ಆಗ್ತೈತೆ ನೋಡಿರಿ. ಈಗ ಇದನ್ನು ಏನು ಮಾಡೋಣ್ರಿ, ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ. ಈಗ ಇದನ್ನು ಮುಚ್ಚಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ನಾನು 5 ನಿಮಿಷ ಸ್ಟೀಮ್ ಮಾಡಿ ತೊಗೋತೀನಿ. ಈ ಇಡ್ಲಿ ಸ್ಟೀಮ್ ಆಗೋವರೆಗೂ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಂಡ್ರಿ. ಚಟ್ನಿಗೆ ಈಗ ಮಿಕ್ಸಿ ಜಾರಿಗೆ ನಾನು ಒಂದು 2 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ಸಿಪ್ಪೆ ಧರಿಸ್ಲಿ ಹಾಕಿನಿ, ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕೋಬೋದು. 2 ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರುಗಡ್ಲೆ, ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ನಾನು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಖಾರ ಕಡಿಮೆ ತಿನ್ನೋರು 2 ಮೆಣಸಿನ್ಕಾಯಿನ ಹಾಕೋರಿ. 1 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿಯನ್ನು, ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ಈ ರೀತಿ ಚಟ್ನಿ ಮಾಡಿರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಚಟ್ನಿ ತುಂಬ ತೆಳುವೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ. ನಿಮಗೆ ಯಾವ ರೀತಿ ಬೇಕೋ ತೆಳು ಗಟ್ಟಿ ನೀವು ನೋಡಿಬಿಟ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ತಗೊಂಡಿನಿ. ಈ ಚಟ್ನಿಯನ್ನು ಇದೇ ರೀತಿಯೂ ಸರ್ವ್ ಮಾಡ್ಬೋದು, ಅಥವಾ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕೋಬೋದು. ನಾನು ಇದನ್ನು ಅನ್ಕತಕ್ಕ ಹಾಗೇನೆ ಇಡ್ತೀನಿ ರೀ. ಈಗ ಸ್ಟೀಮ್ ಆಗಿರ್ತಾವೆ ಇಡ್ಲಿನೂ. ನೋಡಿ ಎಲ್ಲನೂ ನೋಡಿ ನೀಟಾಗಿ ಎಲ್ಲನೂ ಸ್ಟೀಮ್ ಆಗಿ ಅದು ಇಡ್ಲಿ. ಈಗ ಇದನ್ನು ತೆಗೆದುಬಿಟ್ಟು ಒಂಚೂರು ಆರಲಿದೆ. ಆರಿದ್ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಈಗ ಆರ್ಯದ ನೋಡಿರಿ, ನಾನು ಇಡ್ಲಿಯನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ರವೆ ಇಡ್ಲಿ ಅಂತೂ ಮಾಡ್ಕೊಂಡಿರ್ತೀರಿ. ಈ ರೀತಿ ಸೋಯಾಬೀನ್ ಹಾಕಿ ಮಾಡಿರಿ, ಟೇಸ್ಟೂ ಇರ್ತದೆ, ಹೆಲ್ದಿನೂ. ನೋಡಿ ನಾನು 1 ಬಟ್ಲಾಗಷ್ಟೇ ಚಿರೋಟಿ ರವೆ, 1 ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಎರಡೂ ಹಾಕೋದ್ರಿಂದ ಏನಾಗ್ತದೆ ನೋಡಿರಿ, ಚಿರೋಟಿ ರವೆಯಿಂದ ಸಾಫ್ಟಾಗಿ ಬರ್ತವೆ ಇಡ್ಲಿ. ಆಮೇಲೆ ಅದು ಉಪ್ಪಿಟ್ಟು ರವೆ ಇರ್ತದಲ್ಲ, ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಇರ್ತದಲ್ಲ, ಆ ರೀತಿ ನೋಡಿ ಗೂಡಾಗಿ ಬರ್ತಾವೆ ನೋಡಿರಿ. ನೋಡಿ ಎಲ್ಲ ಇಡ್ಲಿಯನ್ನು ತೆಗೆದುಬಿಟ್ಟು ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದವ್ರಿ. ಈಗ ನೋಡಿ ಚಟ್ನಿ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟನ್ನು ರೆಡಿ ಮಾಡ್ಕೊಂಡು ನೋಡಿರಿ. ನೀವು ಇದೇ ಚಟ್ನಿ ಜೊತೆ ಅಂತಲ್ಲ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಸಾಂಬಾರು ಜೊತೆನೂ ಸರ್ವ್ ಮಾಡ್ಬೋದು, ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿರಿ ನಾನು ನಿಮಗೆ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಇಡ್ಲಿ ಫಳ್ಳಾಗ್ಯಾವ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಇದರಲ್ಲಿ ಸೋಯಾಬೀನ್ ಹಾಕ್ಯದ ಅಂತ ಹೇಳಿ ಗೊತ್ತೂ ಆಗಲ್ಲ ನೋಡಿರಿ. ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಎಷ್ಟು ಸಾಫ್ಟಾಗಿ ಬಂದದ. ಈ ಚಟ್ನಿ ಜೊತೆ ಅಂತೂ ಈ ರವೆ ಇಡ್ಲಿ ಬೆಸ್ಟ್ ಕಾಂಬಿನೇಷನು. ಇಲ್ಲ ಬೇಡ ಅಂದ್ರೆ ನಿಮಗೆ ಯಾವ ರೀತಿ ಚಟ್ನಿ ಇಷ್ಟ ಅಂದರೆ ನೀವು ಆ ರೀತಿಯೂ ಚಟ್ನಿಯನ್ನು ರೆಡಿ ಮಾಡ್ಕೊರಿ. ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಒಂದು 10ರಿಂದ 15 ನಿಮಿಷದಲ್ಲಿನೇ ಈ ಇಡ್ಲಿಯನ್ನು ರೆಡಿ ಮಾಡ್ಕೊಬೋದು ನೋಡಿರಿ. ಈ ಸೋಯಾಬೀನ್ ಹಾಕಿ ಮಾಡಿರುವಂಥ ರವೆ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ನಾನು ಇನ್ನೊಂದು ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಚಾನಲ್ ಹೆಸರು ದೊಡ್ಡಮ್ಮ ರೆಸಿಪೀಸ್. ಯಾವ ರೀತಿ ಕನ್ನಡತಿ ಅಡುಗೆ ಚಾನಲನ್ನು ಬೆಳೆಸಿ ಸಪೋರ್ಟ್ ಮಾಡಿದಿರಲ್ಲ, ಆ ದೊಡ್ಡಮ್ಮ ರೆಸಿಪೀಸ್ ಚಾನಲನ್ನು ಸಪೋರ್ಟ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.